ಕನ್ನಡ ಪುಸ್ತಕ ಇದು ಒಂದು ಮುಗಿಸಿದೆ, ಕುವೆಂಪು ಅವ್ರದ್ದು. ನಮಸ್ಕಾರ ಕೃಷ್ಣ ತೇಜಸ್ ಅವರೇ. ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಕೂತ್ಕೊಂಡು? ನಾನು ಇಲ್ಲಿ ಓದಿದ ಬುಕ್ಸ್, ಓದ್ತಾ ಇಲ್ದಿರೋ ಬುಕ್ಸ್ ಸಮ ಮಾಡ್ತೀನಿ. ಹೌದಾ? ಎಷ್ಟನೇ ಕ್ಲಾಸ್ ನೀವು? ಥರ್ಡ್ ಸ್ಟ್ಯಾಂಡರ್ಡ್. ಮುಗೀತಾ ಥರ್ಡ್ ಸ್ಟ್ಯಾಂಡರ್ಡು? ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಿತ್ತು, ಥರ್ಡಿಗೆ. ಸ್ಕೂಲ್ ಶುರು ಆಯ್ತಾ? ಮಾರ್ಚ್ ಲಾಸ್ಟಿಗೆ. ಮಾರ್ಚ್ ಲಾಸ್ಟಿಗ? ಮೇ ಲಾಸ್ಟಿಗೆ. ಸೊ ರಜದಲ್ಲಿ ಏನೇನು ಮಾಡ್ತಿದ್ಯಾ? ನಾನು ಈ ವಿಂಪಿ ಕಿಡ್ ಡೈರಿನ ನಾನು ಮುಗಿಸಿದೆ. ಯಾವುದು ಬುಕ್ ಎಲ್ಲ ಓದ್ತೀರಾ ನೀವು? ಹೌದಾ? ಊರಲ್ಲಿ ನಾನು ಓದಿ 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 ಫುಲ್ 207 ಪೇಜಸ್ ಓದಿದ್ದೀನಿ. ಯಾವುದದು ಬುಕ್ಕು? ದಿ ವಿಂಪಿ ಕಿಡ್. ತೋರಿಸಿ. ದಿ ವಿಂಪಿ ಕಿಡ್ ಯಾರದು ಬರ್ದಿರೋದು? ಇದು ಬರ್ದಿರೋದು ಗ್ರೆಗ್ ಅಂತ. ಏನದು ಸ್ಟೋರಿ ವಿಂಪಿ ಕಿಡ್ಡು? ಅವನು ವಿಂಪಿ ಇರ್ತಾನೆ, ವಿಂಪಿ. ಇದು ಇದು ಮೂವಿ ಡೈರಿ ವಿಂಪಿ ಕಿಡ್ದು. ಇವನು ಇದ್ದಾನಲ್ಲ, ಮೂವಿ ಮಾಡ್ತೀನಿ ಅಂತ ಹೋದ ಅವ್ರ ಅಮ್ಮನ ಹತ್ರ. ಚಿಕ್ಕ ಮೂವಿ ಅದು, ವೆಬ್ ಸೀರೀಸ್ ಚಿಕ್ಕದು. ಪ್ರೊಡ್ಯೂಸರು, ಊಟ ಮಾಡೋರು ಎಲ್ಲನೂ ಕರ್ಕೊಂಡ್ಬಂದಿ ನಮ್ಮ ದೇಶದವನ್ನ. ಅದು ಎಷ್ಟು ಚೆನ್ನಾಗಾಯ್ತು ಗೊತ್ತಾ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಮೂವಿ ಡೈರಿ. ಓದೋದ್ರೇ ಶಾಕ್ ಆಗ್ತೀರ, ಹಂಗಿದೆ ಅಷ್ಟು ಚೆನ್ನಾಗಿ. ನಾನು ಜೆರಾಕ್ಸ್ ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಹೌದಾ? ಎದ್ರಲ್ಲಿ ಬರುತ್ತದು? ZEE5. ಯಾವಾಗಿಂದ? ಏಪ್ರಿಲ್ 24. ಗುಡ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇದು ಏನಪ್ಪ ನಿಜವಾದದ್ದು. ಅವ್ನು ಚಿಕ್ಕನಿಂದ ದೊಡ್ಡನು A to Z ಹೆಂಗಾಯ್ತು ಅಂತ. ಓಕೆ, ಹೌದಾ? ಇಲ್ಲಿ ಈ ಬುಕ್ ಇದೆ ನೋಡಿ. ಇಲ್ಲಿ ಜೆಫ್ ಕಿನ್ನಿ ಅಂತ ಇದೆ. A novel in cartoons. International bestseller, the New York Times bestseller. ನ್ಯೂಯಾರ್ಕ್ ಅಲ್ಲಿ ಇದ್ದ, ಅದಕ್ಕೆ ನ್ಯೂಯಾರ್ಕ್ ಬೆಸ್ಟ್ಸೆಲ್ಲರ್. ಇಲ್ಲಿ ಇಂಟರ್ನ್ಯಾಷನಲ್ ಇದು ಡೈರಿ ಆಫ್ ದ ವಿಂಪಿ ಕಿಡ್, ಡೈರಿ ಆಫ್ ಅ ವಿಂಪಿ ಕಿಡ್. ಎರಡು ಒಂದೇ ಬುಕ್, ಸೇಮ್ ಬುಕ್ ಇದೆ ಎರಡೂ. ಇವನು ಗ್ರೆಗ್ ಬರೆದಿದ್ದನ್ನ. ಓಕೆ. ಗ್ರೆಗ್ ಅಂದ್ರೆ ಯಾರು? ಗ್ರೆಗ್ ಅಂದ್ರೆ ಏನಪ್ಪ, ಇವನು ಗ್ರೆಗ್ಗು. ಗ್ರೆಗ್ ಇಲ್ಲಿ ರಿಯಲ್ ಗ್ರೆಗ್. ಒಂದು ನಿಮಿಷ ತಡಿ. ಎಲ್ಲ ಇದೆ. ಏನದು? ಇವರು ಗ್ರೆಗ್ ಅಪ್ಪ ಸ್ಟೀವ್ ಜಾನು, ರಾಡ್ರಿಕ್ ದೇವಾನ್ ಬಾಸ್ಟಿಕ್. ಆದರೆ ಎಲ್ಲರೂ ರಾಡ್ರಿಕ್ ಅಂತ ಕರೀತಾರೆ. ಅವರಮ್ಮ ರ್ಯಾಚೆಲ್ ಹ್ಯಾರಿಸ್. ಇವನು ಗ್ರೆಗ್ ಝಾಚ್ ಗಾರ್ಡನ್. ಓಕೆ. ಇವನು ಕ್ಯಾರೆಕ್ಟರ್ ಅವನಾ? ಇದು ಕ್ಯಾರೆಕ್ಟರ್ ಒಂದು. ಓಕೆ. ಇವನು ಇದನ್ನಲ್ಲ ರಾಡ್ರಿಕ್, ಇವನು ರಾಡ್ರಿಕ್. ಓಹೋ. ಇದ್ರಲ್ಲಿ ರಾಡ್ರಿಕ್ ತೋರಿಸ್ತೀನಿ ತಡೀರಿ. ಇಲ್ಲಿ ಓಕೆ. ಏನು ಅವರಿಬ್ರದ್ದು ಕತೆನಾ ಅದು? ಏನಿದೆ ಅದರಲ್ಲಿ? ಇವನು ವಿಂಪಿ ಇರ್ತಾನೆ, ಅವನದು ಕತೆ. ಏನು ಕತೆ ಅವನದು? ಇವನು ಇದಾನಲ್ಲ, ಇವನು ಕರಾಟೆ ಕ್ಲಾಸಲ್ಲಿ ಇವನು ಬಂದ್ಬಿಟ್ಟಿದ್ದ, ಇವನು ಗ್ರೆಗ್ಗು. ಒಂದ್ಸಲಿ ಇವನು ಹಾಕೊಂಡು ಹಂಗೆ ಮೇಲೆ ಹಿಂಗೆ ಮಾಡ್ಬಿಟ್ಟ, ಹಂಗೆ ಬಿದ್ಬೋದ. ನಿಂಗೆ ಅದು ಅವೆರಡು ಓದಕ್ಕೆ ಇಂಟ್ರೆಸ್ಟ್ ಇದೆಯಾ? ಏನಕ್ಕೆ? ಅದು ಏನು ಸ್ಪೆಷಲ್ ಇದೆ ಅದರಲ್ಲಿ? ಒಂದು ನಿಮಿಷ ಇಲ್ಲಿದೆ ಅವ್ರ ಫ್ರೆಂಡ್ಸ್. ಫಸ್ಟಿಂದ ಲಾಸ್ಟಿಗೆ ಅವ್ರ ಫ್ರೆಂಡ್ಸ್ ಇದೆ ಇಲ್ಲಿ. ಸೊ ಕಾರ್ಟೂನಲ್ಲಿ ಯಾರ್ಯಾರು ಇದ್ದಾರೆ ಅವ್ರು ರಿಯಲ್, ಇವರು ಕಾರ್ಟೂನ್ಸು, ಇವ್ರು ರಿಯಲ್ ಮೇಲಿರೋರು, ಆ ಥರನಾ? ಅವ್ರನ್ನ ತೋರಿಸ್ತೀನಿ. ಅದಕ್ಕೆ ನೀನು ಕಂಪೇರ್ ಮಾಡೋಕ್ಕೆ ಎರಡು ಬುಕ್ ತೊಗೊಂಡಿದ್ಯಾ? ಅಲ್ಲ, ಓಕೆ, ನನಗೀಗ ಗೊತ್ತಾಯ್ತು. ಬಟ್ ನನಗೆ ಅದ್ರ ಕತೆ ಹೇಳು, ಸಿಂಪಲ್ ಆಗಿ ಏನಿತ್ತು ಅದ್ರ, ಎದ್ರ ಬಗ್ಗೆ ಅಂತ. ಇವನು ಇದಾನಲ್ಲ ಗ್ರೆಗ್ಗು, ಅವನು
ಆಗಿದ್ದ. ಇವಳಿದಾಳಲ್ಲ ಪ್ಯಾಟಿ ಫೈರಲ್ಲು, ಮ್ಯಾಮ್ ಹೇಳಿದ್ರು ಸ್ವಲ್ಪ ಅವನ್ನ ವಿಂಪಿ ಮಾಡಿ ಅಂತ. ಅವಳು ವಿಂಪಿ ಮಾಡಿಬಿಟ್ರು ಫುಲ್ಲು. ಆಮೇಲೆ ಲಾಸ್ಟಿಗೆ ಎಂಡ್ ಆಫ್ ದಿ ಇದು ಅವನಿರಲ್ಲ ಇಲ್ಲಿ ಈ ಥರ ಕ್ಲಾಸ್ ಕ್ಲೌನ್ ಆಗಿದ್ದ. ಆದರೆ ಅವನ ಆಗ್ಬಿಟ್ಟು ಒಂದಿನಾನೇ ಇಲ್ಲಿ ಇವನಿರಲ್ಲ ಆಡ್ರಿಕ್ಕು, ಅವನು ಕ್ಲಾಸ್ ಕ್ಲೌನ್ ಆಗ್ಬಿಟ್ಟ. ಏನು ಹಂಗದ್ರೆಲ್ಲ ಕ್ಲಾಸ್ ಕ್ಲೌನ್ ಅಂದರೆ ಫೇಮಸ್ಸು. ಓಕೆ. ದಿನ ಕ್ಲೌನ್ ಥರ ಆಡ್ತದೆ. ಅವ್ರ ಫ್ರೆಂಡ್ಸ್ದು ಅವ್ರದ್ದು ಕತೆನ ಅದು ಸ್ಕೂಲು ಫ್ರೆಂಡ್ಸ್ದು. ಇವನು ಕ್ಲಾಸ್ ಕ್ಲೌನ್ ಆಗಿದ್ದ. ಇವನು ಅದಾಗಿ ಮಾಡ್ದಿನಾನೇ ಇವನು ಕ್ಲಾಸ್ ಕ್ಲೌನ್ ಆಗಿದ್ದ. ಓಕೆ. ಸೊ ನೆಕ್ಸ್ಟ್ ವಿಂಪಿ ಕಿಡ್ ಆದ್ಮೇಲೆ ಮತ್ತೆ ಯಾವ್ದು ಓದಿದ್ಯಾ ನೀನು? ವಿಂಪಿ ಕಿಡ್ ಆದ್ಮೇಲೆ ಯಾವ ಪುಸ್ತಕ ಇದೆ ನಿನ್ನ ಹತ್ರ ಈಗ ನೆಕ್ಸ್ಟು? ದಿ ಚಂಪಕ್ ಸ್ಟೋರಿ ಬುಕ್ ಹೊಸದು. ಇದು ಇದೆಯಲ್ಲ ತೋರ್ಸು. ಓಕೆ. ಬಂದ ತಕ್ಷಣ ಅದು ತಗೊಂಡ ತಕ್ಷಣನೇ ಓದಕ್ಕೆ ಶುರು ಮಾಡಿದ್ದೀನಿ. ನಾವು ಅಂಕಿತಾ ಪುಸ್ತಕ ಹೋಗಿದ್ವಿ, ಅದನ್ನ ತಗೊಂಡು ಬರೋವಾಗಲೂ ಸ್ಟೆಪ್ಸಲ್ಲೂ ಓದ್ತಿದ್ದೆ ನಾನು. ಓದಿ ತೋಟದಿಂದ ನಾನು ತೋಟಕ್ಕೆ ಹೋಗಿದ್ದೆ, ಅಲ್ಲೂ ಓದಿ ಮನೆಗೆ ಬಂದು ಎಲ್ಲರೂ ಮಲ್ಕೊಂಡಿದ್ರು. ನಾನು ಎದ್ಬಿಟ್ಟು ಎಲ್ಲ ಓದಿ ಫುಲ್ಲು ಮುಗಿಸಿದೆ. ಇವು 3 ಮುಗಿತು. ಏನಿದೆ ಅದರಲ್ಲಿ? ಏನಿದೆ ಚಂಪಕ್ ಸ್ಟೋರೀಸು? ಇಲ್ಲಿ ಇದರದು ಸರ್ಚ್ ಫಾರ್ ಅ ಡಾಕ್ಟರ್, ಇದು ಏನು ಫನ್ನಿ. ಇದು ದ ಶುಗರ್ ಕ್ಯಾನ್ ಗೋಸ್ಟ್ ಡಿಟೆಕ್ಟಿವ್. ಅ ಲೆಸನ್ ಲರ್ನ್ ಟು ಏನಪ್ಪ ಭಯ ಆಗೋದು. ಸೇ ಹುರ್ರೆ ಆ್ಯಂಡ್ ಎನ್ಕರೇಜ್ ಅದರ್ಸು ಏನಪ್ಪ ಒಟ್ಟಿಗೆ ಇರೋದು. ಎಲ್ಲ ಮಾಡೋಕ್ಕೆ. ದಿ ಫ್ಲೈಯಿಂಗ್ ಕ್ಯಾಪು ಡಿಟೆಕ್ಟಿವ್, ದಿ ರನ್ನಿಂಗ್ ಎಗ್ಗು ಎಲ್ಲ ಏನಪ್ಪ ಫನ್ನಿ. ಮೆರಿಮೆಂಟ್ ಇನ್ ದ ಫಾರೆಸ್ಟು ಏನಪ್ಪ ಇದು ಎಲ್ಲರೂ ಇರೋದು. ಸೊ ಅಲ್ಲಿ ಎಷ್ಟು ಒಟ್ಟು ಎಷ್ಟು ಕತೆ ಇದ್ದಾವೆ? 68 ಪೇಜಸ್. 123. ಓಕೆ. ಎಲ್ಲ ಕತೆಗಳು ಓದಿ ಮುಗಿಸಿದ್ಯಾ? ಹೌ ಕಮ್? ನಾನು ಯಾವಾಗಲೂ ತಂದ ತಕ್ಷಣ ಓದಕ್ಕೆ ಶುರು ಮಾಡಿದ್ದೇನೆ. ಇಷ್ಟನಾ ನಿಂಗೆ ಬುಕ್ಸ್ ಓದೋದು? ಮತ್ತೆ ಯಾವ್ದು ಓದಿದೆ? ಕನ್ನಡ ಪುಸ್ತಕನ? ಕನ್ನಡ ಪುಸ್ತಕ ಇದು ಒಂದು ಮುಗಿಸಿದೆ, ಕುವೆಂಪು ಅವ್ರದ್ದು. ಯಾವುದದು? ಇನ್ನು ಮೋಡಣ್ಣನ ತಮ್ಮ. ಏನದು? ಶಾರ್ಟ್ ಸ್ಟೋರಿ. ಇವನು ಇದನ್ನಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮೋಡಣ್ಣ ಹತ್ರ ಹೋಗ್ಬೇಕಂತ ಅನ್ಕೊಂಡಿದ್ದ. ಆದ್ರೆ ಇವನು ಮೋಡ ಬೇಡ ಅನ್ಬಿಟ್ಟು ಅಮ್ಮ ಬೈತಾರೆ ಅಂತ ಅಂದ. ಇದನ್ನು ಮುಗೀತು ಓಡೋದು. ಓಕೆ. ಆಮೇಲೆ ಈ ಸುಧಾಮೂರ್ತಿ ತಗೊಂಡೆ. ಇದು ಎಷ್ಟು ಇದು ಇದೆ ಅಂದರೆ 195 ಪೇಜಸ್. ಅದನ್ನು ತಗೊಳ್ಳೋವಾಗಲೇ ಎಲ್ಲ ಓದಿ ಓದೋ ಮುಗಿಸ್ಬಿಟ್ಟೆ. ಎಲ್ಲ ಮುಗೀತು. ಓಕೆ. ಮತ್ತೆ ಯಾವುದಿದೆ ನಿನ್ನ ಹತ್ರ ಪುಸ್ತಕ? ಇದನ್ನು ಮುಗೀತು. ಆಮೇಲೆ ಮಕ್ಕಳ ಹೊಸ ಕಾವ್ಯ. ಇದು ಕಲಾಗ್ರಾಮದಲ್ಲಿ ಒಂದು ಇದು ಇದೆ, ಅಲ್ಲಿ ತಗೊಂಡೆ. ಏನು ಕಲಾಗ್ರಾಮ ಅಲ್ಲ ಮಗ, ರವೀಂದ್ರ ಕಲಾಕ್ಷೇತ್ರ ನಯನದಲ್ಲಿ. ರವೀಂದ್ರ ಕಲಾಕ್ಷೇತ್ರಕ್ಕೆ ಯಾಕೆ ಹೋಗಿದ್ರಿ ನೀವು? ನಾಟಕ ಮಾಡಕ್ಕೆ. ಅಲ್ಲಿ ನಾನು ಇದೀನಲ್ಲ ಊಟಕ್ಕೆ ಬಿಟ್ಟಾಗ ನಾನು ಇದೀನಲ್ಲ ಈ ಬುಕ್ ತಗೊಂಡೆ. ಆ ಊಟ ಮಾಡೋವಾಗ ಎಲ್ಲ ಓದಿ ಮನೆಗೆ ಬಂದು ಓದಿ ಇದನ್ನು ಮುಗಿಸ್ದೆ. ಆಮೇಲೆ ಇಲ್ಲಿಗೆ ಬನ್ನಿ. ಇದು ನನ್ನ ಸ್ಕೂಲ್ ಒಲಿಂಪಿಯಾಡು ಪಾಸ್ ಆಗಿ ಇದನ್ನು ಮುಗಿಸ್ದೆ. ಇದು ದುರ್ಗಾ ಈಸಿ, ಇವಾಗಲೂ ಓದು ಮುಗಿಸ್ತೀನಿ 1 ಸೆಕೆಂಡಲ್ಲಿ. ಇದು ರೀ ಮುಸ್ತಾಚ್ ಮಾನು. ಇದು ಭಾಳ ಕಷ್ಟ, ಇದು ಆದ್ರೂ ಓದ್ ಮುಗಿಸ್ದೆ. ಓಕೆ. ಇದ್ರಲ್ಲಿ ಅಪ್ಪ ನಾನು ಹುಚ್ಚಿ ಹೊಯ್ಕೊಂಡ್ಬಿಟ್ಟೆ. ಯಾಕಪ್ಪ? ಈ ಒಲಿಂಪಿಯಾಡಲ್ಲಿ ಯಾಕೆ? ಫುಲ್ಲು ಚಡ್ಡಿ ಹರ್ಕೊಂಡ್ಬಿಟ್ಟು ಬರೋದೆ, ಪಾಸ್ ಆಗ್ಬಿಟ್ಟು. ಇದು ಅಂತೂ ನಮ್ಮ ಮ್ಯಾಮ್ ಇದಾರಲ್ಲ, ಈ ಥರದ್ದು 2nd ಸ್ಟ್ಯಾಂಡರ್ಡ್ ಇದೆ. ನಮ್ಮ ಮ್ಯಾಮ್ ಇರಲ್ಲ, ಬೇಗ ಬರಿ ಅಂತಾರೆ. ಇದಿರೋದೇ ಎಷ್ಟು 40 ಪೇಜಸ್ಸು. ಅದನ್ನು 40 ಕೊಡ್ತಿರ್ತಾರೆ ಇಲ್ಲಿ, 50. ನಾವು ಬರೋಷ್ಟಲ್ಲೇ 1 ಅವರ್. ಇವ್ರು 1 ಸೆಕೆಂಡ್ ಕೊಡ್ತಾರೆ ಬರೆಯೋಕ್ಕಷ್ಟೇ. ಅಯ್ಯೋ.
ಹ್ಞೂ ಅದನ್ನು ಫುಲ್ ನೀಟಾಗಿ ಬರೆಯೋದು. ಸೂಪರ್, ಚೆನ್ನಾಗಿ ಬರೆಯೋದು ಕಲಿಬೇಕಲ್ಲ ನೀವು ಅದಕ್ಕೆ. ಇದು ಸೈನ್ಸ್ ಇದು. ಹ್ಞೂ ಓಕೆ. ಆನ್ಸರ್ ಶೀಟಲ್ಲಿ ಬರೆದಿದೆ. ಇದು ನಮ್ಮದು EVS ಟೆಕ್ಸ್ಟ್ ಬುಕ್. ಓಕೆ. ಮ್ಯಾಥ್ಸ್ ಆಕ್ಟಿವಿಟಿ 5th. ಮಾಡಿದೀಯ ಅದನ್ನ ಆ್ಯಕ್ಟಿವಿಟಿ ಮ್ಯಾಥ್ಸು? ಇಷ್ಟ ನನಗೆ ಮಾಡೋಕ್ಕೆ? ನಾನು ಮಾಡಿದ್ದೆಲ್ಲ ನನ್ನ ತಂಗಿ ಫುಲ್ಲು ಸ್ಕ್ರ್ಯಾಚ್ ಮಾಡಾಕಿದ್ದಾಳೆ. ತೋರಿಸಿ, ನೀನು ತಂಗಿದ್ದಾಳಾ? ಇಲ್ಲಿ ಒಂದು ನಿಮಿಷ. ಹಾಂ, ಇದು ಮಾಡಿಲ್ಲ ಸದ್ಯ. ಇದು ನೋಡಿ ಶಕ್ತಿರ ನೀನು ತಂಗಿ ಮಾಡಿರೋದು ಅದು? ಸದ್ಯ ಪುಣ್ಯಕ್ಕೆ ಇದು ಮಾಡಲಿಲ್ಲ. ಇದು ನಂದು ಏನಪ್ಪ ಶಾರ್ಟ್ ಫಿಲಮ್ ಮಾಡೋದು. ಹಾಂ, ಶಾರ್ಟ್ ಫಿಲಮ್ ಮಾಡೋದು. ಶಾರ್ಟ್ ಫಿಲ್ಮ್ ಮಾಡಿದ್ಯಾ ನೀನು? ಯಾವುದಪ್ಪ ಅದು? ಡೈಲಾಗ್ ಹೇಳಪ್ಪ ಒಂದು ನೋಡೋಣ. ಅಮ್ಮ ಓದಿಲ್ಲ ಪ್ಲೀಸ್. ನಿನ್ನ ಸ್ಕ್ರಿಪ್ಟ್ ಅದು? ಇಲ್ಲಿ ಒಂದು ಲೈನು. ಮನೆಗೆ ಹೋಗಿ ಇಡ್ಲಿನೇ ತಿಂತೀನಿ. ನಿನ್ನ ಡೈಲಾಗ್ ಅದು? ನಿನ್ನ ಕ್ಯಾರೆಕ್ಟರ್ ಏನದರಲ್ಲಿ? ಏನು ಪಾತ್ರ ಅದು? ಅಪ್ಪು. ಚಿಕ್ಕ ಇದ್ದಾಗ ಅಪ್ಪು ಸರ್. ಇದು ಏನಪ್ಪ ಪುಸ್ತಕ ಪಾಂಡಿತ್ಯ. ನಾಲ್ಕು ಬುಕ್ಕು ನಾನು ಜೆರಾಕ್ಸ್ ಮಾಡ್ಕೊಂಡು ಸ್ಕ್ರಿಪ್ಟ್ ಥರ ಮಾಡಿಬಿಟ್ಟೆ. ನೆಕ್ಸ್ಟ್ ಇದು ಸಮ್ಮರ್ ಕ್ಯಾಂಪ್ ಆದಾಗ ಪಪ್ಪಂಗೆ ಹೇಳ್ತೀನಿ ಇದೇ ಮಾಡಿಸ್ಬೇಕು ಅಂತ. ಯಾವುದದು? ಪುಸ್ತಕ ಪಾಂಡಿತ್ಯ. ಓಕೆ. ಅದಕ್ಕೆ ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ನೋಡಿ ನಡೆ. ಆ ರೀತಿ ಇದನ್ನಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಶಂಖ ಪುಷ್ಕ ಇದು ನೋಡ್ದ, ಕೋಗಿಲೆ ಕೂಗು ನೋಡ್ದ, ಏನಪ್ಪ ಹಾಸಿಗೆ ಥರ ಯಾವುದಪ್ಪ ಇದು ನಾಲ್ಕು ಸಂಪಿಗೆ ನೋಡ್ದ. ಆಮೇಲೆ ಇಲ್ಲಿ ನೋಡಿ, ಇವನಿಗೆ ಆದಿತ್ಯನ ಅಂತಾರೆ. ಒಳ್ಳೆ ನಾರುಟೋ ಇದ್ದಂಗೆ ಇದ್ದಾನೆ. ಏನಾಗಲ್ಲ ಆ ಡ್ರಾಯಿಂಗ್. ಇಲ್ಲಿ ನೋಡಿ, ನಾನು ನೋಡಿದ್ದಿದ್ದೆಲ್ಲ. ಮುಳ್ಳು ಹಂದಿಯ ಮುಳ್ಳು, ಮಾವಿನಕಾಯಿ, ಮಿಂಚು ಹುಳ, ದಾಸವಾಳ, ಅರಳ ಬೀಜ, ಮಾವಿನ ಎಲೆ, ಇಷ್ಟು ನೀನು ನೋಡಿರೋದು ಬರ್ದಿರೋದಾ? ಓಕೆ. ಆದಿತ್ಯ ನೋಡಿರೋದು ಬರ್ದಿದ್ದಾನೆ, ಅದಕ್ಕೆ ನೀನು ನೋಡಿರೋದು ಬರ್ದಿದ್ಯಾ? ಗುಡ್. ಇದು ನಂದು ಏನಪ್ಪ ಕ್ಲಾಸ್ ವರ್ಕು. ಒಂದ್ಸಲಿ ನನ್ನ ಕ್ಲಾಸ್ ವರ್ಕ್ ಇದೆಯಲ್ಲ ಸ್ಕೂಲ್ ಕೊಟ್ಟವ್ರದ್ದು ಕಳ್ದೋಗ್ಬಿಟ್ಟಿತ್ತು. ನಾನು ಕಷ್ಟಪಟ್ಟು ಒಂದು ಇದು ಬುಕ್ ತಗೊಂಡು A to Z ಫಸ್ಟಿಂದ ಲಾಸ್ಟಿಗೆ ಬರ್ದಿದ್ದೀನಿ. ನಿಮ್ಮಮ್ಮ ಬರ್ಸಿದ್ರೆ ನೀನೇ ಬರ್ದೆ? ನಾನೇ ಬರ್ದಿದ್ದು. ಅಮ್ಮ ಬರೆಯಕ್ಕೆ ಕೂತ್ಕೊಂಡಿದ್ದೆ ತಾನೆ ನಿನ್ನ ಜೊತೆಗೆ? ಕೂತ್ಕೊಂಡಿದ್ರು. ಇದೊಂದು ಪೇಜು ಏನಪ್ಪ ಇದೊಂದು ಪೇಜ್ ಬರೆದ್ರು. ಅದನ್ನ ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಪೇಜು ನಾನೇ ಬರ್ದು ಬುಕ್ಸಿದ್ದೀನಿ. ಸೂಪರ್, ಸ್ಮಾರ್ಟ್ ಬಾಯ್. ಇದು ಗಣೇಶಂದು ಭೀಮು ಅಂತ ನನ್ನ ಫ್ರೆಂಡಂದು. ಅವನ್ ಮಾಡಿದ್ದು ನನಗೆ ಕೊಟ್ಟ. ಇದನ್ನು ಮುಗೀತು. ನೀತಿ ಕಥೆಗಳು ಇದನ್ನು ಮುಗೀತು. ಇದು ಕೊಕ್ರೆ ಮತ್ತೆ ಇದು ಎಲ್ಲರಿಗೂ ಗೊತ್ತಲ್ಲ. ಟೊಮೆಟೊ ಫಿಶು ಇದು ಫುಲ್ ಹೇಳ್ಬಿಡ್ತೀನಿ. ರೈತನೊಬ್ಬ ಕಷ್ಟಪಟ್ಟು ತನ್ನ ಜಮೀನಲ್ಲಿ ಟೊಮೆಟೊ ಬೆಳೆದ. ಗಿಡದ ತುಂಬ ಗೊಂಚಲಾಗಿ ಟೊಮೆಟೊ ಫಸಲು ತೂಗಾಡುತ್ತಿತ್ತು. ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಹತಾಶೆಗೊಂಡ ರೈತ ಟೊಮೆಟೊವನ್ನು ನೀರಿಗೆ ಚೆಲ್ಲಿದ. ಅಯ್ಯೋ. ನೀರಿನಲ್ಲಿ ಮೀನುಗಳು ತಾ ಮುಂದು ಸಿಕ್ಕ ಟೊಮೆಟೊಗಳನ್ನು ಗುಳುಂ ಮಾಡಿದವು. ಪುಟಾಣಿ ಸಿರಿ ಮನೆಯಲ್ಲಿ ಅವತ್ತು ಮೀನಿನ ಊಟ. ಸಿರಿಯಪ್ಪ ವಿಶೇಷವಾದ ಟೊಮೆಟೊ ಫಿಶ್ ತಂದು ಫ್ರೈ ಮಾಡಿದ್ರು. ಅಂತ ವಿಶೇಷವಾದ ಮೀನನ್ನು ಅವ್ರು ಯಾರು ಇದುವರೆಗೂ ತಿಂದಿರಲಿಲ್ಲ. ಸಿರಿ ಮತ್ತು ಅವರಮ್ಮ ಅಪ್ಪ ಮೀನು ತಿಂದು ಖುಷಿ ಪಟ್ರು. ಸಿರಿ ಹೇಳ್ತಿದ್ದಾಳೆ. ಸಿರಿ ಅಂದರೆ ಇವಳು ತಿನ್ನಲ್ಲ ಟೊಮೆಟೊ ಫಿಶ್. ಪೂರ್ವಿ ರಾಕಿ ನಮ್ಮಪ್ಪ, ಇವಳು ಪೂರ್ವಿ, ಇವನು ರಾಕಿ, ಇವಳು ಸಿರಿ. ಪೂರ್ವಿ ರಾಕಿ ನಮ್ಮಪ್ಪ ನೆನ್ನೆ ಟೊಮೆಟೊ ಫಿಶ್ ತಂದಿದ್ರು. ತುಂಬ ರುಚಿಯಾಗಿತ್ತು ಗೊತ್ತಾ? ಗೆಳತಿ ಪೂರ್ವಿ, ಆ ಥರ ಮೀನಿರುತ್ತಾ? ಸುಳ್ಳು ಹೇಳ್ತೀಯಾ? ಗೆಳೆಯ ರಾಕಿ, ಸುಳ್ಳು ಹೇಳ್ತೀಯಾ? ಸಿರಿ, ಇಲ್ಲಪ್ಪ, ನಮ್ಮಮ್ಮನ ತಿಂದು ಸಖತ್ತಾಗಿತ್ತು. ನಿಮಗೂ ಬೇಕಂದ್ರೆ ಹೇಳಿ, ನಮ್ಮಪ್ಪಂಗೆ ಹೇಳಿ ತರಿಸ್ಕೊಡ್ತೀನಿ.
ರಾಕಿ ಬೇಡಪ್ಪ, ನಮ್ಮನೇಲಿ ಯಾರು ಫಿಶ್ ಮಾಡಲ್ಲ. ಪೂರ್ವಿ ಮಾಡಿಸ್ಕೊಂಡು ಇಲ್ಲಿ ತಂದು ಬಿಡು, ನಾವೆಲ್ಲ ಇಲ್ಲೇ ತಿನ್ನೋಣ. ಸಿರಿ ಓಕೆ. ಸಿರಿ ಅಮ್ಮ ಪೂರ್ವಿ ರಾಕಿಗೂ ಟೊಮೆಟೊ ಫಿಶ್ ಫ್ರೈ ಮಾಡಿಕೊಡು. ಅಮ್ಮ ಸಿರಿ ಅದು ಖಾಲಿ ಆಯ್ತಲ್ಲ, ಮತ್ತೆ ತಂದಾಗ ಕೊಡೋಣ. ಇಲ್ಲ, ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ. ಬೇಕೇ ಬೇಕು. ಅಮ್ಮ ಮೀನಿನ ಒಳಗೆ ತಾನೇ ಟೊಮೆಟೊ ಸೇರಿಸಿ ಫ್ರೈ ಮಾಡಿ ಸಿರಿಗೆ ಕೊಡುವಳು. ಹೇಗಿದೆ? ವಾವ್! ನಮ್ಮನೇಲೂ ದಿನ ಸ್ಪೆಷಲ್ ಫಿಶ್ ತಂದಿದ್ರು ಗೊತ್ತಾ? ಯಾವ ಫಿಶ್? ಜಿಲೇಬಿ ಫಿಶ್. ಜಿಲೇಬಿ ಫಿಶ್ ತಿನ್ಬಿಟ್ಟ. ಕಿಡ್ನಿ ಎಲ್ಲ ಹೊಟ್ಟೋಯ್ತು ಒಂದು. ಸುಳ್ಳು ಹೇಳ್ತೀಯಾ ಅಂತ ಇವ್ರಂದಿದ್ರು. ಸಿರಿದು ಟೊಮೆಟೊ ಫಿಶ್, ರಾಕಿದು ಜಿಲೇಬಿ ಫಿಶ್. ಇವಳದೇನು ಏನು ಹೇಳೋದು? ಅವಳದು ಗೊತ್ತಿಲ್ಲ, ನೀವೇ ಉತ್ತರ ಹೇಳ್ಬೇಕು. ಇದು ಪಟ್ ಪಟೇಕಾಯಿ ಚಟ್ಪಟ್ ಅಂತ ಒಂದು ಸಾಂಗ್ ಹೇಳ್ತೀನಿ. ಪಟ್ ಪಟೇಕಾಯಿ ಚಟ್ಪಟ್ ಎಂದು ಹಾಡು ಕಟ್ಟಿತ್ತು, ಮೆತ್ತನ ಹೆಜ್ಜೆ ಬೆಳ್ಳಿ ಬೆಕ್ಕು ಕದ್ದು ಕೇಳಿತ್ತು. ಪಟ್ ಪಟೇಕಾಯಿ ಚಟ್ಪಟ್ ಎಂದು ನಕ್ಕು ಉರುಳಿತ್ತು, ಮುಳ್ಳಿನ ಮರೆಯ ಓತಿ ಖ್ಯಾತ ಫೋಟೋ ಹಿಡಿದಿತ್ತು. ಪಟ್ ಪಟೇಕಾಯಿ ಚಟ್ಪಟ್ ಎಂದು ಅಳುತ್ತಾ ಕೂತಿತ್ತು, ಓಡುತ್ತಾ ಬಂದ ಇರುವೆಯನ್ನ ಗಲ್ಲ ಸವರಿತ್ತು. ಪಟ್ ಪಟೇಕಾಯಿ ಚಟ್ಪಟ್ ಗೊರಗೆ ಹೊಡೆದಿತ್ತು, ನಿದ್ದೆಯು ಬಾರದೆ ಬಾಲವ ಸುತ್ತಿ ನರಿಯೂ ಉಳಿತು. ಇನ್ನೆರಡು ಹೇಳ್ತೀನಿ. ಓಕೆ. ಇದು ಕೆಂಚ ಬೆಕ್ಕಿಗೆ ಏನಾಯ್ತು? ಕೆಂಚ ಬೆಕ್ಕಿಗೆ ಏನಾಯ್ತು? ಬಾಲವು ಪೂರ ಮಣ್ಣಾಯಿತು, ಇರುವೆ ಸಾಲನ್ನು ಹಾರಿ ಪುಟ್ಟಿಯ ಮನೆಗೆ ಬಂದಾಯಿತು. ಕೆಂಚ ಬೆಕ್ಕಿಗೆ ಏನಾಯಿತು? ಬಾಲವು ಪೂರ ಮಣ್ಣಾಯಿತು, ಮೀನಿನ ಮುಳ್ಳು ದೊಂಡೆಗೆ ಸಿಕ್ಕಿ ಕೆಮ್ಮಿ ಸುಸ್ತಾಯಿತು. ಕೆಂಚ ಬೆಕ್ಕಿಗೆ ಏನಾಯಿತು? ಬಾಲವು ಪೂರ ಮಣ್ಣಾಯಿತು, ಗಡವ ಬೆಕ್ಕು ಹೊಯ್ಕೈ ಮಾಡಿ ಕಾಲಿನ ಮೂಳೆ ಮುರಿದಾಯಿತು. ಕೆಂಚ ಬೆಕ್ಕಿಗೆ ಏನಾಯಿತು? ಬಾಲವು ಪೂರ ಮಣ್ಣಾಯಿತು, ಟ್ರಾಫಿಕ್ ಜಾಮಲ್ಲಿ ರಸ್ತೆಯ ಕಾರು ಬೋರು ಹೊಡಿದಾಯಿತು. ಕೆಂಚ ಬೆಕ್ಕಿಗೆ ಏನಾಯಿತು? ಬಾಲವು ಪೂರ ಮಣ್ಣಾಯಿತು, ನೆತ್ತಿಗೆ ಸಿಟ್ಟು ಸರನೆ ಹರಿ ಬಾಗಿಲು ಜಡಿದು ಮಲಗಾಯಿತು. ಸೊ ರಜೆಯಲ್ಲಿ ನೀನು ಓದ್ತಾ ಇದೆಯಾ? ಗುಡ್. ನಿನ್ ಪುಸ್ತಕ ಓದಕ್ಕೆ ಇಷ್ಟನಾ? ಯಾಕೆ? ನನಗೆ ಓದೋದ್ರಲ್ಲಿ ನಾನು ಇದನ್ನ ಆಟ ಥರ ಓದ್ತೀನಿ. ಹೌದಾ? ಹೆಂಗೆ? ಏನು ಗೊತ್ತಾ, ನಾನು ಇದು ಸೀರಿಯಸ್ ಇದ್ರು ಫನ್ನಿ ಥರ ಮಾಡ್ಕೊಂಡು ಮಾಡ್ತೀನಿ ಅದನ್ನ. ಅದು ಹಿಂಗಿದೆ ಅಂತ ಮಾಡ್ತೀನಿ ನಾನು. ಸೊ ಬೇಗ ಅಂತ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಬರುತ್ತೆ ಓದಕ್ಕೆ. ನಾನೊಂದು ಹೇಳ್ತೀನಿ ಸಾಂಗು. ಗುಂಡಿ ಮೊಲ ಸಂತೆಗೋದ್ರು, ಮೆಂತೆ ಕಂತೆ ಬೀಟ್ರೂಟ್ ಬಡ್ಡೆ ಹೊತ್ತು ತಂದ್ರು. ಗುಂಡಿ ಮೊಲ ಸಂತೆಗೋದ್ರು, ಮಿರ್ಚಿ ಬೋಂಡ ಮಸಾಲೆ ಕಡಲೆ ನೆಕ್ಕಿ ತಿಂದ್ರು. ಗುಂಡಿ ಮೊಲ ಸಂತೆಗೋದ್ರು, ಪೆಪ್ಪರ್ಮೆಂಟು ಹರಿದೇವಂಟು ಕದ್ದು ತಂದ್ರು. ಗುಂಡಿ ಮೊಲ ಸಂತೆಗೋದ್ರು, ರೋಡು ಬ್ರಿಡ್ಜು ಸಿನಿಮಾ ನಾಟಕ ನೋಡಿ ಬಂದ್ರು. ಗುಂಡಿ ಮೊಲ ಸಂತೆಗೋದ್ರು, ದೊಡ್ಡ ನೆರೆ ಹೆದರಿ ಬಂದ್ರು. ಒಳ್ಳೆ ಹವ್ಯಾಸ ಇಟ್ಕೊಂಡಿದ್ದೀರಾ ನೀವು. ಏನೇನು ಮಾಡ್ತೀರಾ ಮತ್ತೆ ನೀವು ಪುಸ್ತಕ ಓದೋದು? ಮತ್ತೆ ನಾನು ಈಗ ಜಸ್ಟು ಹೊರಗಡೆ ಹೋಗಿ ಒಂದು ಕಾರಿತ್ತು ಮಾಲಲ್ಲಿ ತಗೊಂಡಿದ್ದು, ಅದು ಹಾಳಾಗ್ಬಿಡ್ತಾ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂದು ಚೇರಿಂದ ಮುರಿದೋಗ್ಬಿಟ್ಟಿತ್ತು. ಅದನ್ನು ತಗೊಂಡು ನಾನು ಕುಟ್ಟಿ ಅದು ವೀಲ್ ತಗೊಂಡು ಅದರ ಮೇಲಿದ್ದು ಕ್ಯಾಪ್ ತಗೊಂಡು ಗಮ್ಮಣಿಸ್ಬಿಟ್ಟೆ. ಗ್ಯಾರೇಜ್ ಥರ ಆಯ್ತದು, ಒಂದು ಸಣ್ಣ ಗ್ಯಾರೇಜ್ ಥರ. ಮತ್ತೇನೇನು ಮಾಡ್ತೀಯ ನೀನು? ನಾನು ಬೋರ್ ಆದಾಗ ಕಲರ್ ಮಾಡ್ತೀನಿ ಅಥವಾ ಆಟ ಆಡ್ತೀನಿ. ಮತ್ತೆ ಪಾರ್ಕಿಗೆ ಹೋಗ್ತೀನಿ.
ನನ್ನ ತಮ್ಮನ ಮನೆಗೆ ಹೋಗ್ತೀನಿ, ಹ್ಮ್ ಅಲ್ಲೇ ಅವನ ಜೊತೆ ಆಟ ಆಡ್ತೀನಿ. ಹ್ಮ್ ಅವ್ನು ಬರೀ ಬುಲ್ 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 ನಾನು ಬಂದ ತಕ್ಷಣ ಅನ್ನ ಕಿತ್ತ ಅಂತಾನೆ ಅಷ್ಟೇ. ಹ್ಮ್ 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 ಅಪ್ಪ ಅಮ್ಮನ ಜೊತೆ ನಾಟಕ ಮಾಡ್ತೀನಿ. ನಾಟಕ ಮಾಡ್ತೀಯಾ? ಏನ್ ನಾಟಕ ಅದು? ತೇಜಸ್ವಿ ಅವ್ರದ್ದು, ರಾಜೇಶ್ವರಿ ಅವ್ರು ಬರೆದಿದ್ದು ನನ್ನ ತೇಜಸ್ವಿ. ಅದ್ರಲ್ಲಿ ನೀನೇನ್ ಮಾಡ್ತೀಯಾ? ಅದು ಕುದುರೆ ಮುಖ ಹೋರಾಟ ಅದೆಲ್ಲ ಮಾಡಿಲ್ಲ, ಅದು ಲವ್ ಸ್ಟೋರಿ ಅಷ್ಟೇ ಹೋರಾಟದ್ದು. ನೀನೇನ್ ಮಾಡ್ತೀಯ ಅದರಲ್ಲಿ? ಇಲಿ ಭಾಷಣ ಮಾಡೋ ಹುಡುಗ. ಇಲಿ ಪಾಷಾಣ ಮಾರೋ ಹುಡುಗನ? ಇದ್ಯಾರು? ಒಣ ಮೀನ್ ಮಾರೋಳು. ಅವಳ ಹೆಸರೇನು? ಸ್ವರ್ಣ ಗೌರಿ ಟಿ. ಸ್ವರ್ಣ ಗೌರಿ ಅವರು ಒಣ ಮೀನ್ ಮಾರೋರ? ಒಣ ಮೀನ್ ಮಾರೋರು ಏನೋ ಬುಕ್ ಇಟ್ಕೋತಿದ್ದಾರೆ. ಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಪುಸ್ತಕ ಪರಿಚಯ ಮಾಡಿಸಿದ್ದಕ್ಕೆ ಖುಷಿ ಆಯ್ತು ನಮಗೆ. ನೀವು ಎಲ್ಲರೂ ಪುಸ್ತಕ ಓದಿ ಬುದ್ಧಿ ಬೆಳೆಸಿ.